ಆದ್ರೆ ಹೆಂಡತಿ ಕಣ್ಣಲ್ಲಿ ನೀರು ಬದಲು ರಕ್ತ ಸುರಿತಾ ಇದೆ. ಇದೇ ಕಣೆ ನಿಜವಾದ ಪ್ರೀತಿ ಅಂತಂದ್ರೆ. ಹೆದರ್ಕೋಬೇಡಮ್ಮ, ನಿನ್ ಗಂಡನ್ಗೇನೂ ಆಗಲ್ಲ, ಧೈರ್ಯವಾಗಿರು. ನನಗೇನು ಅಂತಾನೆ ಗೊತ್ತಾಗ್ತಿಲ್ಲ ಅಜ್ಜಿ. ನಾವ್ ಯಾವಾಗ ಚೆನ್ನಾಗಿರ್ಬೇಕು ಅಂತ ಅನ್ಕೋತೀವಲ್ಲ, ಆವಾಗ್ಲೇ ಈ ಥರದ್ದೇನೋ ಒಂದು ಕಂಟಕ ಬಂದು ಒದಗುತ್ತೆ. ತುಂಬಾ ಯೋಚನೆ ಮಾಡ್ಬೇಡಮ್ಮ. ತಗೋ, ಈ ಅರ್ಶನ ಕುಂಕುಮನ ನಿನ್ ತಾಳಿಗೆ ಹಚ್ಚು. ನಿನ್ ಗಂಡನ್ಗೇನೂ ಆಗ್ಬಾರ್ದು ಅಂತ ಆ ಪಾರ್ವತಿ ದೇವಿ ಹತ್ರ ಬೇಡ್ಕೊ. ದೇವಿ ನಿನ್ ಮುತ್ತೈದೆತನನ ಕಾಪಾಡ್ತಾಳೆ. ಅಯ್ಯೋ, ಯಾಕಮ್ಮ ಅಳ್ತಾ ಇದ್ಯಾ? ಅಜ್ಜಿ, ಆ ದುಷ್ಟರು ಬರೀ ನನ್ ಗಂಡನ ಮೇಲೆ ಅಟ್ಯಾಕ್ ಮಾಡ್ಲಿಲ್ಲ, ಜೊತೆಗೆ ನನ್ ಕುತ್ತಿಗೆ ಕೈ ಹಾಕಿ ನನ್ ಮಾಂಗಲ್ಯನ ಕಿತ್ತು ಬಿಸಾಕ್ಬಿಟ್ರು. ಅದೆಲ್ಲ ಹೋಗ್ಬಿತ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಮೊದ್ಲು ನನಗೆ ನನ್ ಗಂಡನ ಕಾಪಾಡ್ಕೊಂಡ್ರೆ ಸಾಕು ಅಂತ ಅನಿಸ್ಬಿಡ್ತು. ಈ ಹಿಂದೇನು ನನ್ ಕೊರಳಲ್ಲಿ ತಾಳಿ ಇಲ್ಲ ಅಂತಂದ್ರೆ ನನ್ ಗಂಡನಿಗೆ ಆಪತ್ ಬರುತ್ತೆ ಅಂತ ಒಬ್ಬ ಕೊರವಂಜಿ ಹೇಳಿದ್ರು. ಅದಕ್ಕೆ ನಾನು ನನ್ ತಾಳಿಗ್ ಪೂಜೆ ಮಾಡಿ ನನ್ ಗಂಡನ ಕೈಲಿ ಅದನ್ನ ಮುಟ್ಸಿ ನನ್ ಕತ್ತಿಗೆ ನಾನೇ ಹಾಕೊಂಡಿದ್ದೆ. ಅವತ್ತು ಹೀಗೆ ಇವ್ರು ಪ್ರಜ್ಞೆ ಇಲ್ದೆ ಆಸ್ಪತ್ರೆಯಲ್ಲಿ ಮಲಗಿದ್ರು. ಅದಕ್ಕೆ ದೋಷ ಪರಿಹಾರಕ್ಕೆ ಅಂತ ಶಿವನ ಗುಡಿಗೆ ಪೂಜೆಗೆ ಅಂತ ಬಂದೆ. ಆ ಭಗವಂತನೇ ನಮ್ಗೆ ಈ ತರ ಮಾಡಬಹುದಾ? ನೀವೇ ಹೇಳಿ ಅಜ್ಜಿ. ಶಿವನ್ ದರ್ಶನಕ್ಕೆ ಬಂದಾಗ್ಲೇ ನನ್ ತಾಳಿ ಕಳಿಸ್ಬಿತ್ತು. ಅಷ್ಟಕ್ಕೆ ಯಾಕೆ ಅಳ್ತೀಯ? ಅರ್ಶನಕ್ಕಿಂತ ಶ್ರೇಷ್ಠವಾದ್ದು ಯಾವುದೂ ಇಲ್ಲ. ಇರು, ಹೋಗ್ತರ್ತೀನಿ. ಬೇಡ ಬೇಡ ಪಾರ್ವತಿ, ನೀ ತರೋದ್ ಬೇಡ. ಯಾಕೆ? ಆ ತಾಳಿ ಒಡೆಯ ಇವಳ ಗಂಡ. ಅವನು ಮತ್ತೆ ಹುಷಾರಾಗಿ ಇವಳಿಗೆ ತಾಳಿ ಕಟ್ಟಿದ್ರೆ ಅದು ಗಟ್ಟಿಯಾಗಿರುತ್ತೆ. ಇಲ್ಲದೆ ಹೋದ್ರೆ ಪದೇ ಪದೇ ಜಾರ್ತಾನೆ ಇರುತ್ತೆ. ತಾತ, ದಯವಿಟ್ಟು ಹಾಗನ್ಬೇಡಿ, ನನಗ್ ತುಂಬಾ ಭಯ ಆಗುತ್ತೆ. ನೋಡಮ್ಮ, ದೇವರು ನಂಬುದವ್ರನ್ನ ಕೈ ಬಿಡೋದಿಲ್ಲ, ನಾವು ನಂಬಬೇಕು ಅಷ್ಟೆ. ನೋಡು, ನೀ ಮೊದಲು ಸಂಕಲ್ಪ ಮಾಡಿದ ಹಾಗೆ ನಾಳೆ ಶಿವನ ಗುಡಿಗೆ ಹೋಗಿ ಪೂಜೆ ಮಾಡಬೇಕು. ನಾಳೆ ಶಿವನಿಗೆ ಪ್ರಿಯವಾದ ದಿವಸ. ನಾಳೆ ಒಂದು ದಿವಸ ಪೂಜೆ ಮಾಡಿದ್ರೆ 10 ದಿವಸ ಪೂಜೆ ಮಾಡಿದ ಫಲ ಸಿಗುತ್ತೆ. ಅವನ ಆಶೀರ್ವಾದ ಇದ್ರೆ ನಿನ್ನ ಗಂಡ ಬದುಕುಳಿತಾನಮ್ಮ. ನಾನ್ ಯಾವ ವ್ರತ ಮಾಡ್ಬೇಕು ಹೇಳಿ? ನನ್ ಗಂಡನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ ಸಿದ್ಧ. ನೋಡಮ್ಮ, ಸೂರ್ಯೋದಯಕ್ಕೆ ಇನ್ನು 2 ತಾಸು ಬಾಕಿ ಇದೆ. ಅಷ್ಟರಲ್ಲಿ ನೀನು ಶಿವನ ಗುಡಿ ಸೇರಬೇಕು. ಅಲ್ಲಿ ಅವನ ಪೂಜೆ ಮಾಡಿ ಅಲ್ಲಿನ ಪ್ರಸಾದ ಭಸ್ಮ ತಗೊಂಬಂದು ನಿನ್ನ ಗಂಡನ ಹಣೆಗೆ ಹಚ್ಚಬೇಕು. ನೀನು ಶಿವನ ಗುಡಿಗೆ ಹೋಗಿ ಪ್ರಾರ್ಥನೆ ಮಾಡು. ನಾನಿಲ್ಲಿ ಇವ್ರಿಗೆ ವೈದ್ಯೋಪಚಾರ ಮಾಡ್ತೀನಿ. ನನ್ನ ಪ್ರಯತ್ನ ನಾ ಮಾಡ್ತೀನಿ, ನಿನ್ನ ಪ್ರಯತ್ನ ನೀ ಬಿಡಬೇಡ. ತಾತ, ಶಿವನ ಗುಡಿ ಎಲ್ಲಿದೆ ಅಂತಾನೆ ನನಗೆ ಗೊತ್ತಿಲ್ಲ. ಕತ್ಲೆ ಬೇರೆ ಆಗಿದೆ, ನಾನು ಹೇಗ್ ಹೋಗ್ಲಿ? ಹೆದರ್ಕೋಬೇಡಮ್ಮ, ನಾನ್ ನಿನ್ ಜೊತೆ ಬರ್ತೀನಿ. ಬಾ, ಹೋಗೋಣ. ಸರಿ. ಮಾತಿನಲ್ಲಿ ಗೆದ್ದಾಟ, ಹೃದಯದಲ್ಲಿ ಒದ್ದಾಟ. ನೀವಿಬ್ರು ಒಂದಾಗ್ಬೇಕು ಅಂತ ಅಂದ್ರೆ ಈ ಸಂಕಟನ ಅನುಭವಿಸಲೇಬೇಕು, ಬೇರೆ ವಿಧಿ ಇಲ್ಲ. ನಿಂತ್ಕೋ ಅಶ್ವಿನ್.
ಹೆಂಗ್ ನಡೆಸ್ತಿದ್ಯಾ ನೀನು? ಎಲ್ಲಿಗೆ ಹೋಗಿದ್ದೆ? ನಿನ್ ನಾಟಕಗಳೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಕರ್ಣಂಗೆ ಅವನ್ ಹೆಂಡ್ತಿನ ಕೊಂದಿದ್ ನಾನೇ ಅಂತ ಗೊತ್ತಾಗೋಯ್ತಾ? ಈ ಮನೆ ನೆಮ್ಮದಿ ಹಾಳಾಗೋದಕ್ಕೆ ನೀನೇ ಕಾರಣ. ನನ್ ಸುಖ ಶಾಂತಿ ನೆಮ್ಮದಿ ಎಲ್ಲ ಕಿತ್ಕೊಂಡ್ಬಿಟ್ಟಿಯಲ್ಲೋ. ಕರ್ಣ, ಸುಮ್ನೆ ಯಾಕೋ ಅವನ್ನ ಬೈತಾ ಇದ್ಯಾ? ಪಾಪ ಅವನು ಈಗ ತಾನೇ ಶಿವನಾರಾಯಣ ಅಂತ ಮನೆಗ್ ಬರ್ತಿದ್ದಾನೆ. ಏನು ಅಂತ ಅವನ್ನೇ ಕೇಳಿ ಉತ್ತರ ಕೊಡ್ಲಿ ಅವನು. ಅಶ್ವಿನ್, ಏನ್ ಮಾಡಿದ್ಯೋ? ಯಾಕೋ ಅವನು ನಿನ್ನ ಬೈತಿದ್ದಾನೆ?